ನೋಡಿ ಇಲ್ಲಿ ಚೈನು, ಗೆಜ್ಜೆ, ನಾಟ್ಯ ಶೈಲಿ ಪೀತಾಂಬರ, ಭರತನಾಟ್ಯ ಶೈಲಿ ನೋಟ್ ಕಾಸೆ. ಚನ್ನಕೇಶವನನ್ನ ಮುಂದೆ ನೋಡು, ಅಲ್ಲದನಾಥನ ಹಿಂಭಾಗದಲ್ಲಿ ನೋಡು ಅನ್ನೋ ಒಂದು ಗಾದೆ. ಭರತನಾಟ್ಯ ಶೈಲಿ ಪೀತ ಇದು ಜರಿ ಆ ಕಡೆ ನೋಡಿ, ಎರಡು ಕಡೆ ಅಲ್ಲಿ ಗಂಟು ನೋಡಿ. ಹಿಂದೆ ಪೂರ್ವದಲ್ಲಿ ಈ ವಿಗ್ರಹವನ್ನು ಬೇಲೂರು ಚನ್ನಕೇಶವ ದೇವಾಲಯಕ್ಕೆ ಕೊಂಡೊಯ್ತಾ ಇದ್ರು. ಅದು ಗರ್ಭಗೃಹ ಚಿಕ್ಕದಿದ್ದರಿಂದ ಈ ಒಂದು ವಿಗ್ರಹ ಅಲ್ಲಿ ಇಡಿಸದೆ ಈ ಕೊಂಡಜ್ಜಿಯಲ್ಲೇ ವಿಗ್ರಹನ ಮಧ್ಯದಲ್ಲಿ ನಿಲ್ಲಿಸಿದ್ರು. ಹಾಸನ ಜಿಲ್ಲೆಯ ಕೊಂಡಜ್ಜಿ ಅನ್ನೋ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಶ್ರೀ ಲಕ್ಷ್ಮೀ ವರದರಾಜಸ್ವಾಮಿ ದೇವಾಲಯ ಮುಂದೆ ಇದ್ದೀವಿ. ತುಂಬಾ ವಿಶೇಷವಾದಂಥ ಒಂದು ದೇವಾಲಯ. ವಿಶೇಷತೆ ಏನಂತ ಹಳೆಬೀಡಿನ ಪ್ರವಾಸಿ ಮಾರ್ಗದರ್ಶಿಯಾದ HM ಅಮರೇಶ್ ಅವ್ರ ಜೊತೆ ನೋಡೋಣ ಬನ್ನಿ. ನಾವೀಗ ಕೊಂಡಜ್ಜಿ ವರದರಾಜಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಹಿಂದೆ ಪೂರ್ವದಲ್ಲಿ ಈ ವಿಗ್ರಹವನ್ನು ಬೇಲೂರು ಚನ್ನಕೇಶವ ದೇವಾಲಯಕ್ಕೆ ಕೊಂಡೊಯ್ತಾ ಇದ್ರು. ಅದು ಗರ್ಭಗೃಹ ಚಿಕ್ಕದಿದ್ದರಿಂದ ಈ ಒಂದು ವಿಗ್ರಹ ಅಲ್ಲಿ ಇಡಿಸದೆ ಈ ಕೊಂಡಜ್ಜಿಯಲ್ಲೇ ವಿಗ್ರಹನ ಮಧ್ಯದಲ್ಲಿ ನಿಲ್ಲಿಸಿದರು ಒತ್ತು ತಂದಂತಹ ಶಿಲ್ಪಿಗಳು. ನಂತರ ಈ ಊರಿನ ಒಂದು ಅಜ್ಜಿ ಇದನ್ನು ಕೊಂಡು ಇಲ್ಲಿ ಪ್ರತಿಷ್ಠಾಪಿಸ್ತು ಅನ್ನೋದು ಸ್ಥಳ ಐತಿ. ಕೃಷ್ಣಮೂರ್ತಿ ನಾವಿಲ್ಲೇ ಮೂಲತಃ ನಮ್ಮ ವಂಶ ಪಾರಂಪರ್ಯ ಈ ದೇವ್ರ ಸೇವೆ ಮಾಡ್ಕೊ ಬಂದರು. ನಮ್ಮ ತಾತ, ನಮ್ಮ ತಂದೆ, ನಾವೆಲ್ಲ. ಹಾಗಾಗಿ ಇದು ಲಕ್ಷ್ಮೀ ವರದರಾಜಸ್ವಾಮಿ ಅಂತ. ಗರುಡ ವಾಹನ, ಪದ್ಮಾಸನ, ಶಂಕು ಚಕ್ರ ಗದಾ ಪದ್ಮ, ವಕ್ಷಸ್ಥಲದ ಲಕ್ಷ್ಮೀ ವರದರಾಜ, ಪೀಠ 4 ಅಡಿ, ಪರಮಾತ್ಮ 11 ಅಡಿ. ಇದರ ವಿಶೇಷ ಹೇಳಬೇಕು ಅಂದರೆ ಆ ಸೊಂಟದಲ್ಲಿ ಹೊಯ್ಸಳ ಲಾಂಛನ ಇದೆ. ಅಂದರೆ ಬೇಲೂರು ಹಳೆಬೀಡಾದಂತಹ ಶಿಲ್ಪಿಗಳಿಂದಲೇ ಈ ಪರಮಾತ್ಮನ ಸೃಷ್ಟಿಯಾಗಿದೆ ಅನ್ನಲಿಕ್ಕೆ ಅವರು ಕುರುಹನ್ನು ಇಟ್ಟು ಹೋಗಿದ್ದಾರೆ. ಹಾಗಂದಾಗ ಬೇಲೂರಿಗೋಸ್ಕರಲೇ ಈ ವಿಗ್ರಹವನ್ನು ತಯಾರು ಮಾಡಿದರು. ಕಾರಣಾಂತರದಿಂದ ಅಲ್ಲಿ ಗರ್ಭಗುಡಿ ಮುಂಚೆ ಆಗಿಬಿಡ್ತು. ಹಾಗಾಗಿ ಅಲ್ಲಿ ಈ ದೇವರನ್ನ ಒಳಗಡೆಗೆ ತಗೊಂಡೋಗಿ ಆಗದೇ ಇದ್ದ ಕಾರಣ ಇಲ್ಲಿ ಒಂದು ಅಜ್ಜಿಗೆ ವಹಿಸಿ ಹೋಗ್ಬಿಡ್ತಾರೆ. ಆ ಅಜ್ಜಿ ಇದನ್ನು ಪ್ರತಿಷ್ಠಾಪಿಸಿದ್ರಿಂದ ನಮ್ಮೂರಿಗೆ ಕೊಂಡಜ್ಜಿ ಅನ್ನೋ ಹೆಸರು ಬಂತು ಅಂತ ಒಂದು ಪ್ರತೀತಿ ಇದೆ. ಹಾಗಾಗಿ ಬೇಲೂರಿಗೋಸ್ಕರಲೇ ಮಾಡಿದ್ರು ಅನ್ನಲಿಕ್ಕೆ, ಅದೇ ಶಿಲ್ಪಿಗಳು ಅನ್ನಲಿಕ್ಕೆ ಒಂದು ಸಾಮ್ಯತೆ ಇದೆ. ಏನು ಅಂದರೆ ಬೇಲೂರು ಚನ್ನಕೇಶವನಿಗೆ ಮೂಗುತಿ ಇಟ್ಟಿದ್ದಾರೆ, ಮೋಹಿನಿ ಅವತಾರ. ಇದಕ್ಕೂ ಕೂಡ ಮೋಹಿನಿ ಅವತಾರದ ಕುರುಗಳಿವೆ. ಕಾಲುಂಗರ, ಕಾಲ್ಚೈನು, ಗೆಜ್ಜೆ, ಭರತನಾಟ್ಯ ಶೈಲಿ ಪೀತಾಂಬರವನ್ನು ಶಿಲೆಯಲ್ಲಿ ಅಳವಡಿಸಿದ್ದಾರೆ. ಸೊಂಟದಲ್ಲಿ ಗೆಜ್ಜೆ ಇದೆ. ಹಾಗಾಗಿ ಮೇಲೆ ಕಿರೀಟದಿಂದ ತುರುಬು ಕೂಡ ಇದೆ. ಹಾಗಾಗಿ ಅದೇ ಇನ್ನು ಎಲ್ಲ ದೇವರಿಗಿಂತ ವಿಭಿನ್ನತೆ ಏನು ಅಂದರೆ ಯಾವುದೇ ವಿಗ್ರಹ ಹಿಂಭಾವ ಫ್ಲ್ಯಾಟ್ ಇರುತ್ತೆ, ಅಚ್ಚು. ಇದು ಹಾಗಲ್ಲ, 11 ಅಡಿಯನ್ನು ಹಿಂದೆನೂ ಇರಬೇಕಾದ್ದೆಲ್ಲ. ಅಂದರೆ ಪೀತಾಂಬರವನ್ನು ಉಡಿಸಿರ್ತಕ್ಕಂಥದ್ದು ಹಿಂದೆನೂ ಇದೆ. ಯಜ್ಞೋಪವೀತ ಜನಿವಾರ ಕೂಡ ಬೆನ್ನಲ್ಲಿದೆ. ಮೇಲೆ ಕಿರೀಟದ ತುರುಬು ಇದೆ. ಕಾಲಲ್ಲಿ ಗೆಜ್ಜೆ, ಚೈನು ಹಿಂಭಾಗದಲ್ಲೂ ಇರೋದರಿಂದ ಇಲ್ಲಿಯವರೆಗೆ ಅದೊಂದು ಪದ್ಧತಿ ಇತ್ತು, ಎಲ್ಲ ದೇವರ ಮುಂದೆ ವರದರಾಜನ ಹಿಂದೆ ಅಂತಕ್ಕಂಥದ್ದು ಭಾಳ ವಿರಳ. ಈ ರೀತಿಯಾಗಿ ಎರಡು ಭಾಗದಲ್ಲೂ ಸಂಪೂರ್ಣ ಚಿತ್ರಕಲೆ ಇರತಕ್ಕಂಥದ್ದು ಭಾಳ ಕಡಿಮೆ.
ಮಾರ್ಚ್ 22, ಸೆಪ್ಟೆಂಬರ್ 22 2 ದಿವಸ ನೇರವಾಗಿ ಪರಮಾತ್ಮನ ಪಾದಕ್ಕೆ ಸೂರ್ಯೋದಯಕ್ಕೆ ಬೆಳಕು ಬೀಳುತ್ತೆ. ಅದನ್ನು ನೋಡೋಕ್ಕಾಗಿ ಅನೇಕರು ಬರ್ತಾರೆ. ಆ ಬೆಳಕನ್ನು ನೋಡಿದರೆ ಮನಸ್ಸಿಗೆ ಅಷ್ಟೊಂದು ಆಹ್ಲಾದಕರವಾಗಿರುತ್ತೆ. ಇತ್ತೀಚೆಗೆ ಇಲ್ಲಿ ಮರಗಳು ಬೆಳೆದು ಆದರೂ 8-9 ಗಂಟೆವರೆಗೂ 8:30ವರೆಗೂ ಬೀಳುತ್ತೆ. ಈಗ ಕಳೆದ ತಿಂಗಳು ಕೂಡ ಇತ್ತು. ಆ ದಿವಸ ಅದು ವಿಶೇಷ. ನಮ್ಮ PWDನವ್ರಿಗೆ ಹೇಳಿದೆ, ಆದರೂ ಅದೊಂದು ಕಂಬ ಮಾತ್ರ ಬಳಕೆ ಮಾಡಿಬಿಟ್ರು. ಮತ್ತೆ ಹೇಳಿದೆ ಹೀಗೆ ಮಾಡಬೇಡಿ ಅಂತ. ಅವ್ರಿಗೆ ನಾನು ಹೇಳಿ ಕೇಳಲಿಲ್ಲ. ಮಾರ್ಚ್ 22, ಸೆಪ್ಟೆಂಬರ್ 22 ಅದೇ ಉತ್ತರಾಯಣ ದಕ್ಷಿಣಾಯನ ಇದೆಯಲ್ಲ, ಅದಕ್ಕೆ ನೇರವಾಗಿ ಕರೆಕ್ಟಾಗಿ ಬಂದ್ಬಿಡುತ್ತೆ. ಮತ್ತೆ ಈ ಕಡೆಗೆ ಬರುತ್ತೆ. ಈಗಲೇ ಹೀಗಾಯಿತು. ಚನ್ನಕೇಶವನನ್ನು ಮುಂದೆ ನೋಡು, ಅಲ್ಲದನಾಥನ ಹಿಂಭಾಗದಲ್ಲಿ ನೋಡು ಅನ್ನೋ ಒಂದು ಗಾದೆ ಇದೆ. ಇದು ಅಲ್ಲದನಾಥ ಅಂತೇಳಿ ಕರೀತಾರೆ. ಅಲ್ಲದನಾಥ, ಅಲ್ಲದನಾಥನ ಹಿಂದೆ ನೋಡು, ಚನ್ನಕೇಶವನ ಹಿಂದೆ ನೋಡು ಎಂಬ ಒಂದು ಗಾದೆ ಮಾತಿದೆ. ಕಪ್ಪು ಶಿಲೆ, ಕಪ್ಪು ಸಾಲಿಗ್ರಾಮ ಶಿಲೆಯಿಂದ, ಈ ಕಪ್ಪು ಸಾಲಿಗ್ರಾಮ ಶಿಲೆ ಎಲ್ಲಿ ಸಿಗುತ್ತೆ ಅಂದರೆ ಈ ಒಂದು ಉತ್ತರ ಭಾರತದಲ್ಲಿ ನೇಪಾಳದಲ್ಲಿ ಗಂಗಾ ನದಿ ತೀರದಲ್ಲಿ ಸಿಗ್ತದೆ. ಅಲ್ಲಿಂದ ತಂದುಬಿಟ್ಟು ಶಿಲ್ಪಿಗಳು ಕೆತ್ತನೆ ಮಾಡಿದ್ದಾರೆ ಅನ್ನೋದು ಸ್ಥಳ ಐತಿ. ಎದೆ ಮೇಲೆ ವಕ್ಷಸ್ಥಳದ ಲಕ್ಷ್ಮೀ ವರದರಾಜ, ಬಲ ಎದೆ ಮೇಲೆ ಲಕ್ಷ್ಮಿಯನ್ನು ಇಟ್ಕೊಂಡಿದ್ದಾರೆ ಪರಮಾತ್ಮ. ಸಾಮಾನ್ಯವಾಗಿ ವಿಷ್ಣು ಇದ್ದ ಬಳಿ ಲಕ್ಷ್ಮೀ ಇದ್ದೇ ಇರ್ತಾರೆ. ಆಕಸ್ಮಿಕವಾಗಿ ಎಲ್ಲೋ ಒಂದು ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ರಂಗನಾಥ, ಲಕ್ಷ್ಮೀ ವೆಂಕಟರಮಣ, ಲಕ್ಷ್ಮೀ ವರದರಾಜ, ಹೀಗೆ ಪ್ರತಿಯೊಂದು ಭಾಗದಲ್ಲೂ ಲಕ್ಷ್ಮಿಯನ್ನು ಇಟ್ಟುಕೊಂಡೇ ಪರಮಾತ್ಮ ಎಲ್ಲೆಲ್ಲಿಯೂ ಇದ್ದಾನೆ. ಮೋಹಿನಿ ಅವತಾರ ಅಂತ ಹೇಳಲಿಕ್ಕೆ ಕಾಲುಂಗರ, ಕಾಲ್ ಚೈನು, ಗೆಜ್ಜೆ, ಭರತನಾಟ್ಯ ಶೈಲಿ ಪೀತಾಂಬರ, ಮೋಹಿನಿ ಅವತಾರ, ಆಮೇಲೆ ಹಿಂದೆ ಕಿರೀಟದಿಂದ ತುರುಬು ಕಟ್ಟಿಬಿಟ್ಟಿರೋದು, ಇವುಗಳೆಲ್ಲವೂ ಕೂಡ ವಿಷ್ಣುವಿನ ಮೋಹಿನಿ ಅವತಾರದ ಕುರುಹುಗಳನ್ನು ತೋರಿಸೋಕ್ಕೋಸ್ಕರ ಇದೆ. ಹೌದು, ಕಾಲಲ್ಲಿ ಗೆಜ್ಜೆ, ಹಿಂದಕ್ಕೊಂದು ಲೈಟ್ ಕೊಟ್ಟಿದ್ದೆ, ಅದು ಬರ್ನ್ ಆಗಿಬಿಟ್ಟು ಹಿಂದಿಂದ ಮುಂದಕ್ಕೆ ಹಾಕಿದ್ದೀನಿ. ಇದು ನೋಡಿ, ಇದೆ ನೀವು ತಗೋಬೇಕಾದ್ರೆ ನೋಡಿ, ಇಲ್ಲಿ ಚೈನು, ಗೆಜ್ಜೆ, ನಾಟ್ಯ ಶೈಲಿ ಪೀತಾಂಬರ, ಭರತನಾಟ್ಯ ಶೈಲಿ ಕಾಸೆ, ಭರತನಾಟ್ಯ ಶೈಲಿ ಪೀತ. ಇದು ಜರಿ ಆ ಕಡೆ ಈ ಕಡೆ ನೋಡಿ, 2 ಕಡೆ ಅಲ್ಲಿ ಗಂಟು ನೋಡಿ, 2 ಕಡೆ ಗಂಟು ಹಾಕಿ. ಹೌದು, ಹಿಂದೆ ಯಕ್ಷಗಾನದಲ್ಲಿ ಈ ಥರ ಬಿಡ್ತಾ ಇದ್ರು. ಹೌದು, ಆ ಕಡೆ ಕಡೆ ಜರಿ ಸಪೋರ್ಟಿವ್ ಆಗುತ್ತೆ ನೋಡಿ, ಹಾಗೆ ಮಾಡಿದೆ. ನಾರಾಯಣ ಮುಕುಂದ ಭಗವಂತನ ಈ ತಂದೆ ಶ್ರೀನಿವಾಸ. ಹೇಳಿ. ಪದ್ಮ ಪರಮಾತ್ಮ ಒಂದೇ ಶಿಲೆ, ಒಂದೇ ಶಿಲೆ. ಈಗ ಗರುಡ ಇದೆಯಲ್ಲ, ಹೌದು, ಇದು ಬೇರೆ, ಇದು ಜಾಯಿಂಟ್ ಇದೆ. ಆಗಿನ ಕಾಲ ಏನೋ ಮಾಡಕ್ಕೆ ಕೂಡಿಸಿದ್ದಾರೆ. ಈ ರೀತಿ ಹಿಂದೆ ಹೋಗ್ಲಿಕ್ಕೆ ಜನರನ್ನು ಬಿಡ್ತೀರಾ? ಜನ ಬಂದರೆ ಈ ರೀತಿ ಇಲ್ಲಿವರೆಗೂ ಅದು ಬರ್ತಾರೆ ಕೆಲವರು. ಎಷ್ಟು ಅಡಿ ಇದೆ ಪೀಠ? 4 ಅಡಿ, ಪರಮಾತ್ಮ 11 ಅಡಿ, ಒಟ್ಟು 15 ಅಡಿ. ಒಟ್ಟು 15 ಅಡಿ. 15 ಅಡಿ. ಅಭಯ ಹಸ್ತ ಇನ್ನೊಂದು ಪಾಯಿಂಟ್ ಇದೆಯಲ್ಲ, ಪದ್ಮ ಇದೆಯಲ್ಲ, ಅದು ಅಭಯ ಹಸ್ತವಾದ್ರಿಂದ ವರದರಾಜ ಹೆಸರು ಲಕ್ಷ್ಮೀ ವರದರಾಜ. ಅದೇ ಅವ್ರು ಹೇಳಿದಾಗೆ ವಿಷ್ಣುವಿನ 24 ದಿವ್ಯನಾಮಗಳನ್ನು ವಾಹನ, ಆಸನ, ಅಮ್ಮನವರು, ಆಯುಧ ಇವುಗಳನ್ನು ಅನುಸರಿಸಿ ವರದರಾಜ, ಚನ್ನಕೇಶವ, ವೆಂಕಟರಮಣ, ಶ್ರೀನಿವಾಸ, ಗೋವಿಂದ, ಮಾಧವ, ಮಧುಸೂದನ ಹೀಗೆ ಹೇಳ್ತಾರೆ. ಈಗ ಒಂದು ಉದಾಹರಣೆ, ರಂಗನಾಥ ಅಂದರೆ ಶೇಷಶೈನ. ಬೇಲೂರು ಕೇಶವನ್ ತಗೊಂಡ್ರೆ ಎಡಕ್ಕೆ ಚಕ್ರ, ಬಲಕ್ಕೆ ಶಂಖ. ಇವರು ಪದ್ಮ ಹಿಡಿದಾರೆ, ಅಭಯಹಸ್ತ, ಅವರ ಸಾಲಿಗ್ರಾಮ ಹಿಡಿದಾರೆ. ಇವರು ವಕ್ಷಸ್ಥಳದ ಲಕ್ಷ್ಮೀ ವರದರಾಜ, ಶ್ರೀದೇವಿ, ಭೂದೇವಿ, ಕೇಶವ. ಹೀಗೆ ದೇವರ ಆ ಕುರುಹುಗಳ ಆಧಾರದ ಮೇಲೆ ಮುಖ್ಯವಾದ 24 ಹೆಸರುಗಳನ್ನು ವಿಂಗಡಿಸ್ತಾರೆ. ಯಾವಾಗ ಪೂಜೆ ಇರುತ್ತೆ? ಯಾವಾಗಲೂ ಪೂಜೆ ಇರುತ್ತೆ. ನಿತ್ಯ ಪೂಜೆ ಇಲ್ಲೇ ಮನೆ ಹತ್ರ. ಬೆಳಿಗ್ಗೆ 4 ಗಂಟೆ ಪ್ರಾರಂಭ ಮಾಡಿ 9 ಗಂಟೆಗೆ ಮುಗಿದೋಗುತ್ತೆ. ಬೆಳಿಗ್ಗೆ ಹೊತ್ತಿಗೆ ಒಬ್ಬನೇ ಇರೋದ್ರಿಂದ ಎಲ್ಲ ನಾವು ಶುಚಿ ಮಾಡಿಕೊಂಡು ದೇವ್ರನ್ನ ಎಲ್ಲ ತೆಗೆದು ಮತ್ತೆ ಗುಡಿಸಿ ಎಲ್ಲ ಮಾಡಿ ಮತ್ತೆ ಅಲಂಕಾರ ಎಲ್ಲ ಮಾಡಬೇಕು ಅಂದರೆ 9-9:30 10 ಗಂಟೆ ಆಗುತ್ತೆ. ಇನ್ನು ಅಭಿಷೇಕ ಇದ್ದರೆ 11 ಗಂಟೆ 12 ಆಗುತ್ತೆ. ಭಕ್ತರು ಯಾರಾದರೂ ಮಾಡಿಸಿದ್ರೆ 12 ಮೀರುತ್ತೆ. ಮತ್ತು ಸಂಜೆ ಹೊತ್ತು ಈಗ ಮಂಗಳಾರತಿ ಮಾಡ್ತೀನಿ. ಮಂಗಳಾರತಿ ಇಷ್ಟು 6 ಗಂಟೆಗೆ ಸೂರ್ಯೋದಯ, ಸೂರ್ಯಾಸ್ತ. ಅಂದರೆ ನಿಮ್ಮ ಮನೆ ಇಲ್ಲೇ ಮನೆ ಹತ್ರ.
ಅದು ಯಾರೋ ಬಂದು ಫೋನ್ ಮಾಡಿದ್ರೆ ನೀವೇ ಬಂದು ಹೋಗಿರ್ತೀನಿ, ಅಥವಾ ಹಂಗೆ ಬಂದರೂ ಗೊತ್ತಾಗುತ್ತೆ, ಭಕ್ತರು ಬರೋದೇ ಗೊತ್ತಾಗುತ್ತಲ್ಲ. ಹೌದು, ಊರಲ್ಲಿದ್ದರೆ. ಅಂದರೆ ನಾನು ಹೆಚ್ಚೊತ್ತೇನು ಹೋಗಲ್ಲ, ಹಾಸನಕ್ಕೆ ಹೋದ್ರೆ ಬೇಗ ಬಂದುಬಿಡ್ತೀನಿ. ಆಯ್ತು. ಅಲ್ಲದೆ ಈ ಹಿಂದೆ ಸ್ವಲ್ಪ ದಾಂಧಲೆಯಿಂದಲೇ ಉಪಯೋಗಿಸ್ತಾ ಇದ್ದರು ಪರಮಾತ್ಮನ. ಇತ್ತೀಚೆಗೆ ನಮ್ಮ ಆರ್ಕಿಯಾಲಜಿ ಅವರು ಇವರೆಲ್ಲ ಸ್ವಲ್ಪ ಕಟ್ಟುಕಟ್ಟಲೆಗಳು ಮಾಡಿ ಮುಟ್ಟಿಸ್ಬೇಡಿ, ಇದು ಸಾವಿರಾರು ವರ್ಷ ಇರ್ತಕ್ಕಂಥ ಒಂದು ಇತಿಹಾಸ, ನಮ್ಮ ಹಿಂದುತ್ವದ ಹೆಗ್ಗುರುತು ಉಳಿಬೇಕು, ಬುದ್ಧಿಗೆ ನೀವು ಅಷ್ಟನ್ನು ಒಳಗೆ ಕುಡ್ಕೊಂತೀರಿ. ಹೀಗೆಲ್ಲ ಹಿಂದೆ ಈಗಿಂದಲೂ ತಾವಾಗೆ ನುಗ್ಗಿಬಿಡೋರಿದ್ದಾರೆ, ಯಾಕೆ ಅಭ್ಯಾಸ ಅದ ಆಗಿಂದ. ಹಾಗಾಗಿ ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ತೀವಿ. ಏನೇ ಆದರೂ ಭಕ್ತರಿಗೆ ತೊಂದರೆ ಇಲ್ಲ. ಈಗ ಯಾವುದೇ ಅಂಕೆ ಸಂಖ್ಯೆಯಿಂದ ಭಕ್ತರು ದೇವರನ್ನು ನೋಡ್ತಕ್ಕಂಥ ಉದ್ದೇಶ ಅದಲ್ಲ. ನಮಗೂ ಅಷ್ಟೇ, ತೀರ ಜನ ಬೇಡ, 2 ಜನ ಬರಲಿ, ಯಾರೂ ಹಚ್ಚರ ಬಚ್ಚಿಲ್ಲ, ಯಾವ ಕಮರ್ಷಿಯಿಂದ ಯಾವ ದೇವರನ್ನೂ ಏನೂ ಮಾಡೋಕ್ಕಾಗಲ್ಲ. ಭಕ್ತರ ವಿಶಾಲತೆಯ ಆತ್ಮ ಪರಮಾತ್ಮನ ಮುಟ್ಟಿದರೆ ಆ ಪುಣ್ಯಾತ್ಮರು ಮಾಡಿಟ್ಟು ಹೋಗಿದ್ದಾರೆ ನೋಡಿ, ಹೆಗ್ಗುರುತನ್ನು ಅವರಿಗೆ ಸಾರ್ಥಕವಾಗಬೇಕು. ಅವರೇ ದೇವರು, ತಂದುಬಿಟ್ಟು ದೇವರಿಲ್ಲ, ಮುನ್ಬಿಟ್ಟು ಮಡಿಕೆ ಇಲ್ಲ ಅಂತಕ್ಕಂಥ ಒಂದು ಗಾದಿ ಮನುಷ್ಯನ ಆತ್ಮಕ್ಕಿಂತ ಮಿಗಿಲಾದ ಶಕ್ತಿ ಜಗತ್ತಲ್ಲಿ ಇಲ್ಲ. ಇದನ್ನು ನಾವು ಭೂಮಾತನೇ ಒಂದು ದೈವಿಕ ಶಕ್ತಿ, ಅಲ್ಲಿಂದ ಬಂದದ್ದನ್ನು ತಿಂದರೆ ಮಾತ್ರ ನಮಗೆ ಚೈತನ್ಯ. ಏನು ಆ ಚೈತನ್ಯ ಅಂತೀವಿ ಅದೇ ದೈವಿಕ ಸ್ವರೂಪ. ಪ್ರತಿಯೊಬ್ಬನ ಆತ್ಮದಲ್ಲೂ ದೈವಿಕ ಶಕ್ತಿ ಇದೆ, ಉಪಯೋಗಿಸ್ಕೊಳ್ಳೋ ರೀತಿ ನಮಗೆ ಬಿಟ್ಟಿದ್ದಾನೆ ಪರಮಾತ್ಮ. ಏನು ಬೇಕಾದ್ರೂ ಆರಿಸ್ಕೋಬೋದು. ಜಗತ್ತನ್ನು ಎಲ್ಲದನ್ನೂ ಸೃಷ್ಟಿ ಮಾಡಿದ್ದಾನೆ. ಇಂತಹ ಒಂದು ವಿಶಾಲವಾದ ಜಗತ್ತನ್ನು ಸೃಷ್ಟಿ ಮಾಡಿ ಪರಮಾತ್ಮ ಹೋಗಯ್ಯ ಇದನ್ನೆಲ್ಲ ಕಂಡುಂಡು ಆನಂದವಾಗಿ ಬಾ ಅಂತ ಕಳಿಸ್ತಾನೆ. ನಾವು ಬೋತದಂಗೆ ಇಲ್ಲಿ ನೀನಂತೋನು ನಾನಿಂತೋನು ಇರ್ತಕ್ಕಂಥ ಆತ್ಮನಿಗೆ ಛೇದನವನ್ನು ಕೊಟ್ಟು ಆಯುಷ್ಯ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊಳ್ತೀವಿ. ಮನುಷ್ಯತ್ವವನ್ನು ಅಸ್ತಿತ್ವದಿಂದ ಇಟ್ಟುಕೊಂಡಿದ್ದ ಪುಣ್ಯಾತ್ಮರಿಗೆ ಅದು ಸಾಧ್ಯವಾಗಿದೆ. ನಮ್ಮಲ್ಲಿ ಅಸ್ತಿತ್ವವೇ ಇಲ್ಲ. ಇವತ್ತಿನ ಯಾವ ಸಂಸ್ಕೃತಿ ಮಾನವೀಯತೆಯಲ್ಲಿ ಅರ್ಥವೇ ಇಲ್ಲದಂತೆ ಅದು ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಹಾಗಾಗಿ ಇಲ್ಲಿ ಇಷ್ಟೆಲ್ಲ ಉನ್ನತಿ ಅಂದ್ರೂ ಕಷ್ಟದ ಕೋಟಲೆಯನ್ನು ಮುಳುಗುತ್ತಾ ಇದೆ ಮಾನವೀಯತೆ. ಅಸ್ತಿತ್ವದ ಒಂದು ಬದ್ಧವಾದ ಬುನಾದಿ ಇಲ್ಲ ಮನುಷ್ಯತ್ವಕ್ಕೆ, ಅವರಿಗಿತ್ತು. ಹಾಗಾಗಿ ಅವರು ಅಷ್ಟು ಸುಲಭವಾಗಿ ಅವರಿಗೆ ಒರಟು ಶಿಲೆ ಅಥವಾ ಇವತ್ತಿನ ಹಿಟಾಚಿ ಕ್ರೈನು ಹೋಗಲೇ ಈ ಅಂತಕ್ಕಿರ ಹೊಗಾಚೆ ಅವರ ಆತ್ಮದಲ್ಲಿ ಅದಕ್ಕಿಂತಲೂ ಬಲಯುತವಾಗಿತ್ತು. ಹಾಗಾಗಿ ಇಂಥದ್ದನ್ನು ನಿರ್ಮಾಣ ಮಾಡಿ ವಿಶ್ವಕ್ಕೆ ನಾವು ಭಾರತೀಯರ ಆತ್ಮವಂತರು ಅನ್ನೋದನ್ನು ಹೆಗ್ಗುರುತಾಗಿ ಹೋದರು ಪುಣ್ಯಾತ್ಮ. ಅವ್ರ ಪುಣ್ಯ ದೈವಿಕ ಶಕ್ತಿ, ಅವರಿಗೆ ಆತ್ಮವನ್ನು ತೆಗೆದು ಹೊರಗಡೆ ಇಟ್ಟಿದ್ದಾರೆ ಅಲ್ವೇ. ಎಷ್ಟು ನೀಟಾಗಿ ಇದು ಹೀಗಿರಬೇಕು ಅಂದರೆ ಹಾಗೆ ಇರಬೇಕು. ಅವನ ಆತ್ಮ ಉಕ್ಕೋದು ಹೀಗೆ ಸವಿಬೇಕು, ಹೀಗೆ ಚಿತ್ರ ಇರಬೇಕು. ಇಲ್ಲಿ ಅದನ್ನು ತೆಗೆದಿಟ್ಟಿದ್ದಾರೆ. ಅವರು ಆತ್ಮವಂತರು. ಸಾವಿರಾರು ವರ್ಷ ಋಷಿಪುಂಗವರು ಬಾಳಿದ್ರು ಅಂದ್ರೆ ಏನು, ಯಾವ ಸಂಕೋಲೆ ಇಲ್ಲ ಅವರಿಗೆ. ನೈಜ ಆತ್ಮ, ಸೋಲನ್ನು ಕಂಡರಿಯದ ಆತ್ಮ, ಜಗತ್ತಿನ ಉದ್ಧಾರ ಒಂದೇ ಅವರ ಗುರಿ. ಹಾಗಾಗಿ ಅಂಥವರಿಗೆ ಸಾವಿರ ಆಯುರೋಗ್ಯವನ್ನು ತಾವೇ ಕಾಪಾಡ್ಕೋಬೋದು. ಒಂದು ಉದಾಹರಣೆ, ಯಾವನ ಮೇಲಾರ ಕೋಪ ಮಾಡಿ ಬನ್ನಿ ನಮಗೆ ಅವತ್ತು ನಿಸ ಊಟವೇ ಸೇರಲ್ಲ, ಬೆಳಗ್ಗೆಯಿಂದ ಚಿಂತೆ ಮಾಡಿವೆ ಬಿಡ ಎಂಥ ಊಟ, ಅದೇ ಚಿಂತೆ ಒಳಗಲ್ಲಿ ಅಂದರೆ ನಮಗೆ ನಾವು ದ್ರೋಹ ಮಾಡ್ಕೊಂಡಂಗೆ ಅನ್ನೋದಕ್ಕೋಸ್ಕರ ಇಂತಹ ಉದಾಹರಣೆಗಳನ್ನು ಮಾಡಿದರೆ ಎಂಥವರು ಅನ್ನೋದನ್ನು ನಾವು ಆಳವಾಗಿ ಅಳಿತಾ ಹೋದರೆ ಆತ್ಮವಂತರವರು. ಬದ್ಧವಾದ ಮಾನವೀಯತೆಯ ಆಧಾರದ ಮೇಲೆ ಬೆಳೆದಂಥ ಮಹಾನ್ ವ್ಯಕ್ತಿಗಳು ಅವರು ಪೂಜಾರರು. ರಾಮ ಕೃಷ್ಣ ಈಶ್ವರ ಪ್ರತಿಯೊಬ್ಬರೂ ಮನುಷ್ಯರೇ, ಅವರು ಈ ಲೌಕಿಕಕ್ಕೆ ಸೇರಿಕೊಂಡರೆ. ಆದರೆ ಮಾನವೀಯತೆಗೆ ಹೋರಾಡಿದ ಮಹಾನ್ ವ್ಯಕ್ತಿಗಳು ಇವತ್ತಿಗೆ ಪೂಜಾರರು. ಪ್ರತಿಯೊಂದನ್ನು ಒಂದು ನಾವು ಯುಗ ಪರಿವರ್ತನೆ ಅಂತ ಹೇಳ್ತಾರೆ ನೋಡಿ. ಈಶ್ವರ ಚರ್ಮಾಂಬರಧರ, ವಿಷ್ಣು ಪೀತಾಂಬರಧರ, ಆಯುಕಾಲ ಕೃತಯುಗ, ಅವತ್ತಿಗೆ ಬಟ್ಟೆ ನೇಯುವುದು ಅಂತಿಲ್ಲ. ಮನುಷ್ಯ ಜೀವ ಹಂತ ಹಂತವಾಗಿ ಇವತ್ತಿಗೆ ಬಂದಿದ್ದೀವಿ ಅಂದರೆ ಕಾಡಲ್ಲಿ ಏಕಕೋಶ ಜೀವಿಯಾಗಿ ಮರದಿಂದ ಮರಕ್ಕೆ ಹಾರಾಡ್ತಿರ್ಬೇಕಾದ್ರೆ ಮನುಷ್ಯನ ಆತ್ಮದಿಂದಲೇ ಇಷ್ಟು ಉನ್ನತಿಗೆ ಕಾರಣ. ನಾನು ಹೇಳ್ತೀನಿ, ಬೇಯಿಸಕ್ಕೆ ಗೊತ್ತಿಲ್ಲದೆ ಇದ್ದಂಥ ಚರ್ಮಾಂಬನವನ್ನು ಹೊಂದ್ಕೊಂಡು ಬಂದ. ಆದರೂ ಆತ ಪ್ರಾಣಿ ಹತ್ಯೆ ಅಲ್ಲ ಸಾರಿದ ಮಹಾನ್ ವ್ಯಕ್ತಿ ಈಶ್ವರ. ಇವತ್ತಿಗೂ ನೋಡಿ ಕೆಲವೊಬ್ಬರು ಶಿವಭಕ್ತರು ಹಸಿ ಫಲಾರನ ನೈವೇದ್ಯ ಮಾಡೋದೇ ಜಾಸ್ತಿ ಈಶ್ವರನಿಗೆ, ಬೇಯಿಸೋದು ಗೊತ್ತಿಲ್ಲ. ಆದರೆ ಬರ್ತಾ ಬರ್ತಾ ದ್ವಾಪರ ಯುಗಕ್ಕೆ ಬಂದಾಗ ಪೀತಾಂಬರಧರ ನವಲ್ಗರಿ ಇವತ್ತು ನಮಗೆ ಅದ್ಭುತವೇ ಕಂಡ್ರೆ ಅವತ್ತಿನ ಒಂದು ಪರಿಸರಕ್ಕೆ ನವಲ್ಗರಿ ಕಟ್ಕೊಂಡ, ಒಂದು ಒಳ್ಳೆಯ ಬಟ್ಟೆಯನ್ನು ಕಟ್ಕೊಂಡ, ಅದನ್ನು ಪೀತಾಂಬರ ಅಂತ ಅಂದ್ಕೊಂಡ್ರು. ಹಾಗೆ ಕಾಲ ಪರಿಸರ ಈ ಜಗತ್ ಇನ್ನೊಂದು ಉದಾಹರಣೆ ಏನು ಹೇಳ್ತೀರಿ ಅಂದರೆ ನೋಡಿ, ಭೀಮ ಕೌರವ ಆಂಜನೇಯ ಇವರಿಗೆ ದುಂಡುಗದೆ ಅಲ್ಲೇ ನಾವು ಕಂಡಂಗೆ. ಈ ಪರಮಾತ್ಮನಿಗೆ ಅದಲ್ಲ. ಕಡ್ಗೋಲು ಈ ಜಗತ್ತನ್ನು, ಇತಿಹಾಸವನ್ನು, ಸಂಸ್ಕೃತಿಯನ್ನು ಹೊಸತರತ್ತ ಕಡಿತಾ ಇದ್ದಾನೆ ಪರಮಾತ್ಮ. ನಿತ್ಯವೂ ಹೊಸತರತ್ತ ಹೋಗ್ತಾ ಇದೆ. ನಮ್ಮ ಆತ್ಮ ಕೂಡ ಅಷ್ಟೇ. ಎಂಥ ದಿನ ಇದೇ ಸಾರು ಮಾಡ್ತೀಯಾ, ಬೇರೊಂದನ್ನು ಬಯಸುತ್ತೆ, ದಿನ ಅದೇ ಆಗಲ್ಲ. ಬಾರಯ್ಯ ಅಲ್ಲಿ ನೋಡ್ಕೆ ಬರೋಣ, ನಾನು ನೋಡಿದೀನಿ ಹೋಗಯ್ಯ
ಆತ್ಮ ಹೊಸತನ್ನು ಹುಡುಕುತ್ತೆ, ಎಲ್ಲಿಗೋ ಎಟಕಿಸುತ್ತೆ. ಇದಾಗಲ್ಲ. ಜಗತ್ತಿನಲ್ಲಿ ನಾನು ಕಂಡ ಅನೇಕ ಸಸ್ಯಜೀವಿ ಜಗತ್ತಲ್ಲಿಲ್ಲ. ಹೊಸತಾಗಿ ಎಷ್ಟೋ ಬಂದು ಕೂತಿದ್ದಾವೆ. 80 ವರ್ಷದ ಇತಿಹಾಸದಲ್ಲಿ ನಾನು ಕಂಡ ಯಾವ ಇತಿಹಾಸವೂ ಇಲ್ಲಿ ನಾವು ನೋಡೋಕ್ಕೆ ಸಾಧ್ಯವಿಲ್ಲ. ಆಚಾರ ವಿಚಾರ, ಉಡುಗೆ ತೊಡುಗೆ, ಹಬ್ಬ ಹರಿದಿನಗಳು. ಒಂದು ಹಬ್ಬ ಅಂದರೆ ಅಯ್ಯೋ ಆ ಒಂದು ಐಶ್ವರ್ಯ, ನಮ್ಮ ಆತ್ಮ ಹೊಗ್ಗಿ ಹಬ್ಬ ಹಬ್ಬ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ತಿನ್ನಿ, ಹಾಳೆ ತುಂಬ ಹಾಕಿ, ಅದರಲ್ಲಿ ಯಾವ ಸತ್ವವೂ ಇಲ್ಲ. ಆಡಂಬರದ ಜಗತ್ತು, ಅಸ್ತಿತ್ವವಿಲ್ಲದ ಆಧಾರ. ಹೀಗೆ ನೈಜತೆ. ಆಮೇಲೆ ಅವತ್ತು ಭೂಮಿಯಿಂದ ನೇರವಾಗಿ ಬಂದದ್ದೇ ಅದಕ್ಕಾಗಿ ಹೇಳಿದರೆ ಮಾತೃದೇವೋ ಭವ, ತಾಯಿಗಿಂತ ದೇವರಿಲ್ಲ. ಎರಡನೇ ಇದೆಯ ಜನನೀ ಜನ್ಮಭೂಮಿಶ್ಚ. ನಮ್ಮನ್ನು ತಾಯಿ ಹೊತ್ತು ಈಚೆಗೆ ಕಳಿಸಿಬಿಟ್ರೆ ನಮ್ಮನ್ನು ಸಾಕತಕ್ಕಂಥದ್ದು ಇದು. ಭೂಮಿಗೂ ನಮಗೂ ಅವಿನಾಭಾವ ಸಂಬಂಧ ಇದೆ. ಆ ಮಗು ಹಿಂಗಾಡಿ ಆ ತನ್ನ ಭೂಮಿಯ ಇದಕ್ಕೆ ಸೇರ್ಕೊಂಡ್ಬಿಡುತ್ತೆ. ಬಿದ್ದರೂ ಕೇಳಲ್ಲ, ಅದ್ರೂ ಕೇಳಲ್ಲ, ಈಜುತ್ತೆ, ಮಾಡುತ್ತೆ, ಮಾಡಿ ಹೊಳ್ಳಾಡಿ ಆ ಭೂಮಾತೆಯನ್ನು ತನ್ನ ಅಸ್ತಿತ್ವಕ್ಕೆ, ತಾನು ಭೂಮಿಗೂ ಇರ್ತಕ್ಕಂಥ ಒಂದು ಸಂಬಂಧವನ್ನು ಹಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ಜನನೀ ಜನ್ಮಭೂಮಿಶ್ಚ ಮಾತೃದೇವೋ ಭವ. ಅದಕ್ಕಿಂತ ದೇವರನ್ನು ನಾವು ಕಾಣಕ್ಕಾಗಲ್ಲ. ಸಣ್ಣದ್ರಿಂದ ತಿಕ್ಕಿ ಚಚ್ಚಿ, ಅದೆಲ್ಲ ಕಣು ಕೆಟ್ಟದ್ದು ಕಣು, ಮುಡಿಗೆ ದುಡ್ಡು, ಚಿನ್ನ, ಅದು ಒಡವೆ, ಅವನು ಒಳ್ಳೆನು ಕೆಟ್ಟನು ಎಲ್ಲ ಚಚ್ಚಿ ಮುದ್ದೆ ಮಾಡಿ ಅವನಿಗೆ ಈ ಜಗತ್ತಿನ ಸುದೀರ್ಘವಾದ ಪಯಣಕ್ಕೆ ನಾಂದಿ ಮಾಡಿ ಪರಮಾತ್ಮನಿಗೆ ದಾರಿಯನ್ನು ತೋರಿಸಿಕೊಡ್ತಾಳೆ ಮಾತೃ ದೇವು. ಆ ನಂತರ ಭೂಮಾತೆ ಇವನ್ನ ಹಿಡ್ಕೊಂಡ್ಬಿಡ್ತಾಳೆ. ಅಲ್ಲಿಂದ ಬಂದದ್ದು ತಿಂದರೆ ಮಾತ್ರ ಚೈತನ್ಯ. ಅಯ್ಯೋ ಶಿವಾಯ್ತಪ್ಪ, ಏನು ಮಾಡ್ತೀವಿ? ದೇವರನ್ನು ಮುಟ್ಕೊಂಡು ತಿಂತೀವ? ಅನ್ನತೋ ಪ್ರಾಣ ಪರಾಣತೋ ಪರಾಕ್ರಮ. ಹೀಗೆ ಜಗತ್ತಿನ ಇತಿಹಾಸವನ್ನು ಅಂದಿನಿಂದಲೂ ಇಂದಿನವರೆಗೂ ಮಾನವೀಯತೆಯತ್ತ ಕೊಂಡೊಯ್ದ ಮಹಾನ್ ವ್ಯಕ್ತಿಗಳೇ ದೈವಾಂಶ ಸಂಭೂತರು. ಈ ವಿಷ್ಣುವಿನ ಯಾವುದೇ ತಗಲಿ ಒಬ್ಬ ರಾಕ್ಷಸಿ ವೃತ್ತಿಯನ್ನು ಕೊಚ್ಚಿದ್ದಾನೆ, ಮನುಷ್ಯತ್ವವನ್ನು ಎಳ್ಕೊಂಡಿದ್ದಾನೆ. ಇದು ಕೂಡ ಭಸ್ಮಾಸುರ ಅನ್ನೋನ್ನ ತೆಗಿಯೋಕ್ಕೋಸ್ಕರ ಅವನು ಈಶ್ವರನ ಕುರಿತು ತಪಸ್ ಮಾಡ್ದ. ಏನು ಬೇಕಪ್ಪ ಅಂದರೆ ಉರಿ ಹಸ್ತ ಕೊಡು, ಯಾವನ ಮೇಲೆ ಕೈ ಇಟ್ಟು ಸುಟ್ಟು ಹೋಗು, ಕೊನೆಗೆ ಎಲ್ಲಿ ನೋಡೋಣ ನಿನ್ನ ಮೇಲೆ ಕೈ ಇಡ್ತೀನಿ ಅಂತ ಹೊರಟ. ಅಂಥ ಚಂಡಾರನನ್ನು ನಾಮಾವಶೇಷ ಮಾಡಿ ಮಾನವೀಯತೆ ಎಳೆತಂದ ಮಹಾನ್ ವ್ಯಕ್ತಿ ವಿಷ್ಣು ಸ್ವರೂಪ. ಇದಕ್ಕೆ ಅಸ್ತಿತ್ವ ಎಲ್ಲರೂ ಸಹಪಾಠಿಗಳಿದ್ದಾರೆ. ತ್ರಿಮೂರ್ತಿಗಳು ಅಂತೇನು ಹೇಳ್ತೀವಿ. ಯಾವುದೇ ಮೂರ್ತಿ ಆದರೂ, ಯಾವುದೇ ದೈವಾಂಶ ಸಂಭೂತರಾದರೂ ಮನುಷ್ಯತ್ವವನ್ನು ಮೈಗೂಡಿಸಿಕೊಂಡವರೇ ಮಾನವೀಯತೆ. ವಿಷ್ಣುವಿನಲ್ಲಿ ಈಗ ಹೋಗಿ ಬ್ರಾಹ್ಮಣಿಗೆ, ಈಶ್ವರನಿಗೆ ಬ್ರಾಹ್ಮಣತವ 4 ಮುಖ ಯಾಕಿದ್ದಾಯ, ಒಂದು ಚಿಗಟ್ ಹಾಕಿದಂತೆ ಅವನಿಗೂ ಇತ್ತು. ಆದರೂ ಅವನಲ್ಲಿ ಆ ನೈಜತೆಯನ್ನು ಕಳ್ಕೊಂಡಿರಲಿಲ್ಲ. ಹಾಗಾಗಿ ಅವರೆಲ್ಲರೂ ದೈವಾಂಶ ಸಂಭೂತರು ಅಂತ ಹೇಳಲಿಕ್ಕೆ ಅನೇಕ ಉದಾಹರಣೆಗಳು ಮತ್ತು ಬದ್ಧತೆಯೂ ಸಿಗುತ್ತೆ. ಉದಾಹರಣೆ ಒಂದು ಜೊಳ್ಳು ಹೇಳತಕ್ಕಂಥದ್ದಲ್ಲ, ಗಟ್ಟಿತನವಾಗಿ ನಾವು ಹೇಳ್ತಕ್ಕಂಥ ಒಂದು ಆಧಾರ ಇದ್ದಾವೆ ಇವಕ್ಕೆಲ್ಲ. ಸತ್ವ ಇನ್ನೇ ಹೇಳೋಕೋದ್ರೆ ಕೆಲವರು ಇದನ್ನೇ ಮನುಷ್ಯನೇ ದೇವರು ಅಂದ್ಕೊಂಬಿಟ್ಟ, ಬೇರೊಂದು ಹುಡುಕ ಬರೋಕ್ಕೆ ಸಾಧ್ಯವೇ ಅಂದ್ಕೊಂತೀವಿ. ದೇವ್ರು ಹೇಳ್ದಂಗೆ ಅಂತೀವಿ, ಇಲ್ಲಿದ್ದಾನೆ. ಅಲ್ಲಿಂದ ಅಂಶವನ್ನು ಶಕ್ತಿಯನ್ನು ತಗೊಂಡಾಗ ಆ ಶಕ್ತಿಗಿಂತ ಬೇರೊಂದು ಶಕ್ತಿಯನ್ನು ಕಾಣಕ್ಕಾಗಲ್ಲ. ಇವತ್ತಿನ ವೈಜ್ಞಾನಿಕಕ್ಕೂ ಮನುಷ್ಯನ ಆತ್ಮವೇ ಕಾರಣ. ಇದನ್ನು ಹಿಂಗೆ ಮಾಡಿದರೆ ಹಿಂಗೆ ಹೋಗ್ಬಿಡುತ್ತೆ. ಯಾರು ಚಿಂತನೆ ಮಾಡಿದ್ರು? ಅವನ ಯಾರು ಇವನು? ಇದನ್ನು ಹಿಂಗೆ ಇಲ್ಲಿ ವಿಜ್ಞಾನಿಯಾಗಿ ಹೋಗಲಿ. ನಮ್ಮ ಹಳ್ಳಿಗಳಲ್ಲಿ ಎಷ್ಟು ಅವನು ಹೆಂಗೆ ಹೊಡಿತೀವಿ, ಉಕ್ಕೆ ಹೊಡ್ತಾನೆ ಗೊತ್ತೇನೆ? ಅಯ್ಯೋ ಬಿಡು, ಅವನೇ ಅಲ್ಲ, ಇದು ಕೋತಿ ಬುದ್ಧಿ. ಇವನೊಂದು ಹೊಸದು ಹುಡ್ಕಕ್ಕೆ ಹೋಗುತ್ತೆ. ನಾನೇ ಹೊಡ್ತೀನೋ ಮಹಾ, ಅವನು ಹೆಂಗೆ ಗುಡ್ಡೆ ಹೊಟ್ಟಿದ್ದಾನೆ, ಅಯ್ಯೋ ಬಿಡು, ನಾನೇನು ಬರ್ತೇನೆ, ಇದೇನೋ ಒಂದು ಹೊಸದು ಹುಡ್ಕಕ್ಕೆ ಹೋಗುತ್ತೆ. ಹೀಗಾಗಿ ಮನುಷ್ಯನ ಜೀವನ ಇಲ್ಲಿಯವರೆಗೆ ಉನ್ನತಿಗೆ ಬರಬೇಕಾದ್ರೆ ಮನುಷ್ಯನಲ್ಲಿ ಒಂದು ರೀತಿಯಾದ ಹೊಸತನ್ನು ಹುಡುಕತಕ್ಕಂತಹ ಒಂದು ಚೈತನ್ಯವನ್ನು ಪರಮಾತ್ಮ ತುಂಬಿ ಇಲ್ಲಿವರೆಗೆ ತಂದಿದ್ದಾನೆ. ಅಂದರೆ ಮೂಲತಃ ಹಳ್ಳಕೊಳ್ಳಗಳಲ್ಲಿದ್ದ ನೀರು ತಂದು ಜೀವನ ಮಾಡ್ತು ಮನುಷ್ಯ. ಅಲ್ಲಿ ಸ್ವಲ್ಪ ಮರೆಯಾಗ್ತಾ ಬಂತು. ಒಂದು ಕಲ್ಲು ಬಾವಿ ಅಂತ ತೋಡ್ಕೊಂಡು ನಮ್ಮೂರಲ್ಲಿ ಈಗಲೂ ಇದೆ, ಅಲ್ಲೆಲ್ಲೋ ಬಂದು ಆ ಕಲ್ಲು ಬಾವಿಲಿ ತಗೊಂಡು ನೀರಿಗೆ ಸೇರಕ್ಕಾಯ್ತು, ಅಲ್ಲೂ ಸ್ವಲ್ಪ ಕಡಿಮೆ ಆಯಿತು. ಒಂದು ಹಗ್ಗ ತಗೊಂಡು 50 ಅಡಿ 100 ಅಡಿ ತಗೊಂಡು ಸೇದಕ್ಕಾಯ್ತು, ಅಲ್ಲೂ ಕಡಿಮೆ ಆಯಿತು. 100-200 ಅಡಿ ಪ್ರಕೃತಿಯವರೊಡನೆ ಮನುಷ್ಯನ ಹೋರಾಟ. 100-200 ಅಡಿ ಹಾಕಿ ಇವತ್ತು ನೀರು ತೆಗೆದು ಊಟ ಮಾಡ್ತಾನೆ. ಇದು ನಿಸರ್ಗವನ್ನು ನಿಯಮ ಕಾಲವಾಗಿ ಅಳೆಯತಕ್ಕಂಥ ವಿಷ್ಣುವಿನ ಮಹಾನ್ ಚೇತನ. ನಾವು ಕಂಡಂಗೆ ಆಗಿರ್ತಕ್ಕಂಥ ಒಂದು ವ್ಯತ್ಯಾಸ ಇದೆಲ್ಲ. ಹೀಗಾಗಿ ಜಗತ್ತಿನಲ್ಲಿ ಮನುಷ್ಯತ್ವವನ್ನು ಎಲ್ಲಿಗೋ ಕೊಂಡು ಹೋಗ್ತಾ ಇದ್ದಾನೆ ಪರಮಾತ್ಮ. ಎಲ್ಲವೂ ಪರಮಾತ್ಮನಿಚ್ಛೆ. ನಮ್ಮದೇನಿದೆ ಕಂಡದ್ದನ್ನು ಸತ್ಯವನ್ನು ಸತ್ಯವಾಗಿ ಹೇಳಬೇಕಾದ್ದು, ಅದಕ್ಕೆ ಯಾವ ಅಂಜಿಕೆ ಇಲ್ಲ ಬಿಡಿ. ನಾವು ಕಂಡ ಏನು ಆತ್ಮ ಒಂದು ಸತ್ಯ ಅನ್ನೋದನ್ನು ಕಾಣ್ತೀವಿ, ನಿರರ್ಗಳವಾಗಿ ಹೇಳಬೇಕು. ಅದರಲ್ಲಿ ಮೆಚ್ಕೊಂಡವ್ರು ಮೆಚ್ಕೊಳ್ಳಿ, ಮೆಚ್ಕೊಂಡೇ ಇದ್ರೆ ಬಿಡಲಿ ಅಲ್ವೇ. ಆಧಾರ ಇಟ್ಟು ಹೇಳಿದಾಗ ಅನೇಕರು ಹೇಳ್ತಾರೆ. ಆದರೆ ಅದರಲ್ಲಿ ಕೇಳುವುದನ್ನ ಕೆಲವರು ಆರಿಸ್ಕೋತಾರೆ, ಕೆಲವರು ಬಿಡ್ತಾರೆ. ಅವರವರ ಇಚ್ಛೆಗೆ ಸಂಬಂಧಪಟ್ಟಂತಹದ್ದು.
ದೇವರು ನಮಗೆಲ್ಲ ಐಶ್ವರ್ಯವನ್ನು, ಈ ಭಾಗ್ಯಕ್ಕಿಂತ ಇನ್ನೇನು ಭಾಗ್ಯ. ನಾವು ಸಂಪಾದನೆ ಮಾಡಿದೆಲ್ಲ ಕ್ಷಣಿಕ. ಅವನು ಕೊಟ್ಟಿರೋದು ಕೈ, ಕಾಲು, ಬುದ್ಧಿ, ಕಣ್ಣು, ಮೂಗು, ಇದು ಈ ಆಸ್ತಿಗಿಂತ ಇನ್ಯಾವ ಆಸ್ತಿನ ಸಂಪಾದನೆ ಮಾಡೋಕ್ಕಾಗಲ್ಲ ನಾವು. ಅದೆಲ್ಲ ಕ್ಷಣಿಕ ಬಿಡಿ, ಇವತ್ತಿಂದ ನಾಳೆ ಬೆಳಿಗ್ಗೆ ಉದ್ದು ಹೋಗುತ್ತೆ. ಅದರಲ್ಲಿ ಏನು ಸತ್ವ ಇಲ್ಲ. ಹಾಗಾಗಿ ಮನುಷ್ಯನ ಆಗು ಹೋಗುಗಳಿಗೆ ಮನುಷ್ಯನಲ್ಲಿರ್ತಕ್ಕಂಥ ಚೈತನ್ಯವನ್ನು ನಾವು ದೈವತ್ವಕ್ಕೆ ತಿರುಗಿಸ್ಕೊಂಡಾಗ ಮಾತ್ರ ಸಾರ್ಥಕವಾಗುತ್ತೆ, ನಮ್ಮ ಬದುಕು ಪವಿತ್ರವಾಗುತ್ತೆ. ಇದಂತೂ ನಿಜ.